ಇವತ್ತು 10:30ಕ್ಕೆ SLC ರಿಸಲ್ಟ್ಸ್ ಅನೌನ್ಸ್ ಮಾಡ್ತೀವಿ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ. ಈ ಸತಿ SLC ಎಕ್ಸಾಮ್ ಬರ್ದಿರೋಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಈಗಾಗಲೇ ಅನೌನ್ಸ್ ಮಾಡಿರುವಂತೆ 8ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ SLC ರಿಸಲ್ಟ್ಸ್ ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಈಗಾಗಲೇ ಎಲ್ಲಾ ವಿದ್ಯಾರ್ಥಿಗಳ ಪೇಪರ್ಸ್ ಎವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಸೊ ನಿಮ್ಗೆ ರಿಸಲ್ಟ್ಸ್ ಇವತ್ತು ಬರುತ್ತಾ ಅಥವಾ ನಾಳೆ ಅಥವಾ ನಾಳಿದ್ದು ರಿಸಲ್ಟ್ಸ್ ಬರುತ್ತಾ ಅನ್ನೋ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ರಿಸಲ್ಟ್ಸ್ ಅನೌನ್ಸ್ ಆದ್ಮೇಲೆ ನೀವು ಯಾವ ವೆಬ್ಸೈಟ್ ನಲ್ಲಿ ರಿಸಲ್ಟ್ಸ್ ಅನ್ನ ಚೆಕ್ ಮಾಡಬೇಕು ಅನ್ನೋ ಡೀಟೇಲ್ಸ್ ಅನ್ನು ಸಹ ನೋಡೋಣ. ಹಾಗೆ ನೀವು SLC ಕಂಪ್ಲೀಟ್ ಮಾಡಿ PUC ಗೆ ಅಡ್ಮಿಷನ್ ಆಗ್ಬೇಕಂದ್ರೆ ಪ್ರೊಸೀಜರ್ ಏನಿರುತ್ತೆ, ಹಾಗೇನೆ ಕರ್ನಾಟಕ ಸರ್ಕಾರದಿಂದ ಬರೋ ಸ್ಕಾಲರ್ಶಿಪ್ಸ್ ಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಪ್ರೊಸೀಜರ್ ಏನಿರುತ್ತೆ, ಅದನ್ನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಮಾಡ್ತೀನಿ. ನೀವು ಆ ಇನ್ಫಾರ್ಮೇಶನ್ ಮಿಸ್ ಮಾಡಬಾರ್ದು ಅನ್ಕೊಂಡ್ರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಎಕ್ಸಾಮಿನೇಷನ್ ಬೋರ್ಡ್ ಅವರು ಅನೌನ್ಸ್ ಮಾಡಿರೋ ಪ್ರಕಾರ 8ರಿಂದ 10ನೇ ತಾರೀಕು ಒಳಗಡೆ ರಿಸಲ್ಟ್ಸ್ ಬಿಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಮಾತ್ರ ಅಂದ್ರೆ 8ನೇ ತಾರೀಕು ರಿಸಲ್ಟ್ಸ್ ಬರೋದಕ್ಕೆ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ನಾಳೆ ಅಂದ್ರೆ 9ನೇ ತಾರೀಕು ಅಥವಾ 10ನೇ ತಾರೀಕು ಒಳಗಡೆ ಪಕ್ಕಾ ರಿಸಲ್ಟ್ಸ್ ನ ಬಿಡ್ತಾರೆ. ರಿಸಲ್ಟ್ಸ್ ಅನೌನ್ಸ್ ಆದಾಗ KAR.results.nic.in ವೆಬ್ಸೈಟ್ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಅಂದ್ರೆ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲಾ ಸಬ್ಜೆಕ್ಟ್ಸ್ ಎಕ್ಸಾಮಿನೇಷನ್ ಏನ್ ಬರ್ದಿದ್ದೀರಾ ಆ ಎಕ್ಸಾಮಿನೇಷನ್ ಅಲ್ಲಿ ಇರುವ ಎಲ್ಲಾ ಪ್ರತಿಯೊಂದು ಕ್ವಶನ್ಗೂ ಕೀ ಆನ್ಸರ್ಸ್ ಅಥವಾ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಂತಾನೂ ಕರಿಬಹುದು. ಆ ಕೀ ಆನ್ಸರ್ಸ್ ನ ನಮ್ಮ ಶಿಕ್ಷಣ ಇಲಾಖೆಯವರು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ರಿಲೀಸ್ ಮಾಡಿದ್ದಾರೆ. ಆ ಕೀ ಆನ್ಸರ್ಸ್ ಮೇಲೆನೆ ನಿಮ್ಮ ಆನ್ಸರ್ ಪೇಪರ್ ಎವ್ಯಾಲ್ಯೂಯೇಷನ್ ಆಗುತ್ತೆ. ಆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನ ಏನಿದೆ ಅದನ್ನ ನಮ್ಮ ಕರ್ನಾಟಕ ಶಿಕ್ಷಣ ಇಲಾಖೆಯವರ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅಂದ್ರೆ KSEAB.karnataka.gov.in ವೆಬ್ಸೈಟ್ ನಲ್ಲಿ ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡಲಾಗಿದೆ. ಆ ಡೀಟೇಲ್ಸ್ ನ ನೀವು ಓಪನ್ ಮಾಡಿ ನೋಡ್ಕೊಳ್ಬಹುದು. ನಿಮ್ಮ ಕೀ ಆನ್ಸರ್ಸ್ ನ ಅಲ್ಲಿ ವೆರಿಫೈ ಮಾಡ್ಕೊಳ್ಬಹುದು. ಇದೇ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನ ಉಪಯೋಗ ಮಾಡಿಕೊಂಡು ನಮ್ಮ SLC ಎಕ್ಸಾಮಿನೇಷನ್ ಏನ್ ನಡೆದಿತ್ತು ಅದನ್ನ ಆನ್ಸರ್ ಪೇಪರ್ಸ್ ಅನ್ನ ಇದೇ ತಿಂಗಳು ಏಪ್ರಿಲ್ 15ನೇ ತಾರೀಕಿಂದ ಎವ್ಯಾಲ್ಯೂಯೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಎವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದ್ಮೇಲೆ 15ರಿಂದ 20 ದಿನ ಬೇಕಾಗುತ್ತೆ ಸೊ ಕಂಪ್ಲೀಟ್ ಆಗಿ ಎವ್ಯಾಲ್ಯೂಯೇಷನ್ ಮುಗಿಯೋದಕ್ಕೆ. ಹಾಗಾಗಿ SLC ವಿದ್ಯಾರ್ಥಿಗಳ ರಿಸಲ್ಟ್ ಮೇ 1ನೇ ವಾರದಲ್ಲಿ ಅಥವಾ 2ನೇ ವಾರದಲ್ಲಂತೂ ಖಂಡಿತವಾಗಿ ರಿಸಲ್ಟ್ ರಿಲೀಸ್ ಆಗುತ್ತೆ. ಆ ರಿಸಲ್ಟ್ ಡೇಟ್ ಏನಿದೆ ಅದನ್ನು ಸಹ ಶಿಕ್ಷಣ ಇಲಾಖೆಯವರು ಅನೌನ್ಸ್ ಮಾಡ್ತಾರೆ. ಇಂಥ ಡೇಟ್ಗೆ ಇಂಥ ಟೈಮ್ಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ. ಆ ಡೇಟ್ ಮತ್ತು ಟೈಮ್ ಅನ್ನ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅನೌನ್ಸ್ ಮಾಡ್ತಾರೆ. ಈ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಆ ಡೀಟೇಲ್ಸ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ.